ವಿಘ್ನೇ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಕಾಲಭೈರವೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಹಾಗೆ ನಮ್ದೆಲ್ಲಾ ಕಾರ್ಯಗಳು ನಡೀಲಿಲ್ಲ ಅಂದಾಗ ಆ ಕಾಲಭೈರವನಿಗೆ ಒಂದು ದೀಪನಾದ್ರೂ ಹಚ್ಚಿ ಅಂತ ಹೇಳ್ತೀವಿ, ಫೈನಲ್ ಜಡ್ಜ್ಮೆಂಟ್. ಹಾಗಾಗಿ ಕಾಲಭೈರವ ಅಂದ್ರೆ ನಮ್ಮ ಲೆಕ್ಕಕ್ಕೆ ಸುಪ್ರೀಂ ಕೋರ್ಟ್ ಇದ್ದಂಗೆನೆ. ಕೊನೆಗೆ ಆ ಪರಶುರಾಮ ಕೇಳ್ತಾನೆ, ಅಮ್ಮ ನೀನು ಅಮ್ಮ ಅಂದ್ರೆ ಏನ್ ಹೇಳಿ, ಎಲ್ಲರಿಗೂ ಅಮ್ಮ ಎಲ್ಲಮ್ಮ ಅಂದವನು. ಹಾಯ್ ಹೆಲೋ, ಎಲ್ಲರಿಗೂ ನಮಸ್ತೆ. ಕರ್ನಾಟಕ ಚರಿತ್ರೆ ಮತ್ತೊಂದು ಸ್ಥಳಕ್ಕೆ ನಿಮಗೆಲ್ಲ ಸ್ವಾಗತ. ನಾನು ಈ ದಿನ ಕಾಲವನ್ನು ನಿರ್ಧಾರ ಮಾಡುವಂತಹ ಕಾಲಭೈರೇಶ್ವರನ ದೇವಸ್ಥಾನಕ್ಕೆ ಕರ್ಕೊಂಬಂದಿದ್ದೀನಿ. ಇದು ಬಂದು ಬೂದಿಗೆರೆ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಬರುತ್ತೆ. ಈ ಒಂದು ದೇವಾಲಯದ ವಿಶೇಷ ಏನಪ್ಪ ಅಂದರೆ ಇಲ್ಲಿ ನಿತ್ಯ ಪೂಜೆ ಸಹ ನಡೀತಾ ಇರುತ್ತೆ. ಆದರೆ ಇಲ್ಲಿ ದೋಷ ಪರಿಹಾರ ವಿಶಿಷ್ಟವಾಗಿ ಮಾಡಿಕೊಡ್ತಾರೆ. ಹಾಗೆ ಇಲ್ಲಿ ರಾಹುಕಾಲದಲ್ಲಿ ಸಹಸ್ರನಾಮ ಪಾರಾಯಣ ಮಾಡಿ ಮಂಗಳಾರತಿ ಸಹ ಮಾಡಿಕೊಡ್ತಾರೆ. ನಾವು ಎಲ್ಲ ದೇವಾಲಯಗಳಲ್ಲಿ ನಾರ್ಮಲ್ ಟೈಮಲ್ಲಿ ಒಂದು ಮಂಗಳಾರತಿನ ತಗೊತೀವಿ, ಆದರೆ ಇಲ್ಲಿ ರಾಹುಕಾಲದಲ್ಲಿ ವಿಶಿಷ್ಟ ಸಹಸ್ರನಾಮ ಪಾರಾಯಣವನ್ನು ಮಾಡ್ತಾರೆ. ಹಾಗೆ ಈ ಒಂದು ಕಾಲಭೈರೇಶ್ವರನಿಗೂ ಮತ್ತು ಯಲ್ಲಮ್ಮ ದೇವಿಗೂ ಒಂದು ಸಂಬಂಧ ಇದೆ ಮತ್ತು ಒಂದು ನಂಟಿದೆ. ಅದನ್ನು ಏನು ಅಂತ ನಾನು ಇಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ನಿಮಗೆ ಯಾವುದೇ ಒಂದು ಕೆಲಸ ಕಾರ್ಯಗಳು, ಆರೋಗ್ಯದಲ್ಲಿ ವ್ಯತ್ಯಾಸ ಆಗಿರ್ಬೋದು, ಕೊನೆಗೆ ಎಲ್ಲ ಕಡೆ ಸುತ್ತಾಕಿ ಎಲ್ಲೂ ಏನು ಸಿದ್ಧಿ ಆಗದೆ ಇದ್ದಾಗ ಕೊನೆಗೆ ಈ ಕಾಲಭೈರೇಶ್ವರನಿಗೆ ಒಂದು ಪೂಜೆಯನ್ನು ಮಾಡಿದ್ರೆ ಸಾಕು, ಆ ಒಂದು ಕಾರ್ಯ ಸಿದ್ಧಿ ಆಗುತ್ತೆ. ಹಾಗೆ ಈ ಒಂದು ಕಾಲಭೈರೇಶ್ವರ ಎಲ್ಲ ದೇವರಿಗಳು ಸಹ ದೇವರು ಅಂತಲೇ ಹೇಳ್ಬೋದು. ಯಾಕಂದರೆ ನಾವು ಎಲ್ಲ ದೇವರ ಹತ್ರನೂ ಒಂದೊಂದು ಹರಕೆಗಳನ್ನ ಕೇಳ್ತೀವಿ ಅಥವಾ ಒಂದೊಂದು ಇಚ್ಛೆಗಳನ್ನ ಕೇಳ್ಕೊಂಡಿರ್ತೀವಿ. ಆ ಒಂದು ದೇವರುಗಳಿಗೇ ಯಾವ ಒಂದು ಫಲಕ್ಕೆ ಎಷ್ಟು ಫಲ ಕೊಡಬೇಕು, ಯಾವ ಒಂದು ಹರಕೆಗೆ ಎಷ್ಟು ಒಂದು ನಿಗದಿತವಾಗಿ ಫಲವನ್ನು ಕೊಡಬೇಕು ಭಕ್ತಾದಿಗಳಿಗೆ ಅನ್ನೋದನ್ನು ನಿರ್ಧಾರ ಮಾಡುವಂಥದ್ದು ಈ ಕಾಲಭೈರೇಶ್ವರನೇ. ಈ ಒಂದು ಕಾಲಭೈರೇಶ್ವರನ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿಸ್ಕೊಡ್ತೀನಿ ಇಲ್ಲಿರುವಂತಹ ಅರ್ಚಕರ ಹತ್ರ ಕೇಳಿ. ಶರಣ ನಮಸ್ತೆ. ಈ ದೇವಸ್ಥಾನದ ಹೆಸರೇನು? ಕಾಲ ವಿಘ್ನೇ ಕಾಲಾತೀತಾಯ ಧೀಮಹಿ ತನ್ನೋ ಕಾಲಭೈರವ ಪ್ರಚೋದಯಾತ್. ಕಾಲಭೈರವೇಶ್ವರ ಸ್ವಾಮಿ ದೇವತಾಭ್ಯೋ ನಮಃ. ಕಾಲಭೈರವೇಶ್ವರ ಸ್ವಾಮಿ ದೇವಾಲಯ ಇದೆ, ಬೂದಿಗೆರೆ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಈ ದೇವಸ್ಥಾನದಲ್ಲಿ ಇನ್ನೂ ಏನಾದ್ರೂ ವಿಶೇಷತೆ ಇದೆಯಾ? ಅಂದ್ರೆ ಅರ್ಚನೆಗಳು, ಮಹಾಕಾರ್ಯಗಳು ಆ ತರದ್ದು ಏನಾದ್ರೂ ನಡೆಯುತ್ತಾ ಇದೆ? ಪ್ರತಿದಿನ ನಿತ್ಯ ಏನಿದೆ, ನಿತ್ಯ ಪೂಜೆ ನಡೆಯುತ್ತೆ, ಮಾಸ ಪೂಜೆ ನಡೆಯುತ್ತೆ, ಪಕ್ಷ ಪೂಜೆ ನಡೆಯುತ್ತೆ. ಏನ್ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಡೀತಕ್ಕಂಥ ಎಲ್ಲ ಕಾರ್ಯಕ್ರಮಗಳು ಇದರಲ್ಲಿ ನಡೆಯುತ್ತೆ. ನಮ್ಮಲ್ಲಿ ವಿಶೇಷವಾಗಿ ಅಂದ್ರೆ ಕಾರ್ತಿಕ್ ಮಾಸ ವಿಶೇಷವಾಗಿರುತ್ತೆ, ದಸರಾ ವಿಶೇಷವಾಗಿರುತ್ತೆ. ಆಮೇಲೆ ಅಷ್ಟಮಿ ದಿವಸ ಸ್ವಾಮಿಗೆ ಬೆಳಗ್ಗೆ ಅಭಿಷೇಕ ಅಲಂಕಾರ ಇರುತ್ತೆ. ರಾಹುಕಾಲದಲ್ಲಿ ಸಹಸ್ರನಾಮ ಅರ್ಚನೆ ಮಾಡ್ತಾರೆ. ಭಕ್ತಾದಿಗಳು ಕುಂಬಳಕಾಯಿ ದೀಪವನ್ನು ಹಚ್ಚುವಂಥದ್ದು ವಿಶೇಷ ಕಾರ್ಯಕ್ರಮ ಇರುತ್ತೆ. ಇನ್ನು ಅಮಾವಾಸ್ಯೆ ನಮ್ಮಲ್ಲಿ ವಿಶೇಷವಾದ ಪೂಜೆ ಇರುತ್ತೆ. ಪ್ರಾತಃ ಕಾಲ ಬೆಳಗ್ಗೆ 4 ಗಂಟೆಗೆ ಅಭಿಷೇಕ ಅದಾಗುತ್ತೆ. ತದನಂತರ ಒಂದು ಸ್ವರ್ಣಾಕ್ಷಣ ಭೈರವ ಹೋಮ ಅಂತ ನಡೆಸ್ತಾರೆ. ತದನಂತರ ಮಹಾಮಂಗಳಾರತಿ 8:30, 9 ಗಂಟೆ ಒಳಗಡೆ ಮಹಾಮಂಗಳಾರತಿ ಆಗುತ್ತೆ. ಮತ್ತೆ ರಾತ್ರಿ ಸಾಯಂಕಾಲ ಸ್ವಾಮಿಗೆ ವಿಶೇಷ ಅಲಂಕಾರ ಅರ್ಚನೆ ಇರುತ್ತೆ. 8 ಗಂಟೆಗೆ ಮಹಾಮಂಗಳಾರತಿ, ದಾಸೋಹ ನಡೆಸ್ತಾರೆ. ಮತ್ತೆ 9:30ವರೆಗೆ ಮತ್ತೆ ಸ್ವಾಮಿಗೆ ಒಂದು ಬಲಿ ಉತ್ಸವ ಅಂತ ನಡೆಯುತ್ತೆ. ಅವನಿಗೆ ಮಹಾ ನೈವೇದ್ಯವಾಗಿ ಅನ್ನ ಮತ್ತೆ ಉದ್ದಿನ ವಡೆ, ನಾರಿಕೆಳ ಅಂದ್ರೆ ತೆಂಗಿನಕಾಯಲ್ಲಿ ತುಪ್ಪದ ಬತ್ತಿ ಹಾಕಿ 9 ಗಂಟೆಗೆ ಅವನಿಗೆ ಒಂದು ಮಹಾ ನೈವೇದ್ಯ ಮಾಡಿ ಮಹಾಮಂಗಳಾರತಿ ಆಗುತ್ತೆ. ಇನ್ನು ನಮ್ಮ ಇದರೆಲ್ಲ ವಿಶೇಷವಾಗಿ ಮಾರ್ಗಶಿರ ಬಹುಳಾಷ್ಟಮಿ, ಕಾಲಭೈರವಾಷ್ಟಮಿ ಅಂತ ಬರುತ್ತೆ. ಅದರಲ್ಲಿ 5 ದಿನಗಳ ಕಾಲ ವಿಶೇಷವಾದ ಒಂದು ಕಾರ್ಯಕ್ರಮ ನಡೆಯುತ್ತೆ. ಆಗ ಹೋಮ ಹವನಾದಿಗಳೆಲ್ಲ ಇರುತ್ತೆ. ರುದ್ರ ಹೋಮ, ಕಾಲಭೈರವ ಹೋಮ, ಮತ್ತೆ ನವಚಂಡಿಕಾ ಹೋಮ, ಇವೆಲ್ಲವನ್ನು ದೇವಸ್ಥಾನದಲ್ಲಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೊಂದು ಕಾಲಭೈರವೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ಅನ್ನೋದು ಒಂದು ಟ್ರಸ್ಟ್ ಇದೆ, ಅವರೆಲ್ಲ ಇದನ್ನ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇದು ಎಷ್ಟು ವರ್ಷಗಳ ಹಳೆ ದೇವಸ್ಥಾನ? ಅಮ್ಮ ಇದನ್ನ ಮೊದಲು ಹಳೆ ದೇವಸ್ಥಾನ ಸ್ವಲ್ಪ ಎಲ್ಲ ಆಲ್ಟ್ರೇಷನ್ ಮಾಡಿದ್ದಾರೆ.
ಇದು ನನಗೂ ತಿಳಿದಂತೆ ನಮ್ಮ ತಾತವರ ಮುತ್ತಾತವನ್ನು ಇದನ್ನ ಪೂಜೆ ಮಾಡ್ತಾ ಇದ್ರು. ಸುಮಾರು ಒಂದು 250-300 ವರ್ಷಗಳು ಇತಿಹಾಸ ಇರಬಹುದು ಅನ್ನೋ ಊಹೆ ನಂದಿದೆ. ಬಟ್ ಅದಕ್ಕಿಂತ ಮೊದಲು ಏನಂತ ನನಗೂ ಅಷ್ಟೊಂದು ಗೊತ್ತಿಲ್ಲ. ಓಕೆ. ಈ ಕಾಲಭೈರವೇಶ್ವರ ದೇವಸ್ಥಾನದಲ್ಲಿ ಯಾವ್ಯಾವ ಪೂಜೆ ಅಂದ್ರೆ ಭಕ್ತಾದಿಗಳು ಬಂದು ಪೂಜೆ ಮಾಡ್ಕೊಂಡು ನಮ್ಗೆ ಈ ತರ ಆಗಿದೆ ಆ ತರ ಆಗಿದೆ ಅಂದ್ರೆ ಕಷ್ಟಗಳೇನು ನೆರವೇರಿದೆ ಅಂತ ಏನಾದ್ರು ಹೇಳಿದ್ದೀರಾ? ಕಷ್ಟಗಳು ನೆರವೇರಿದೆ ಅಂದ್ರೆ ನಾವು ದಿನೇ ದಿನೇ ನಮ್ಮ ಕಾರ್ಯಕ್ರಮದಲ್ಲಿ, ನೀವು ಯಾಕಂದ್ರೆ ಕಾರ್ಯಕ್ರಮದಲ್ಲಿ ಬಂದಿದ್ರೆ ಗೊತ್ತಾಗ್ತಿತ್ತು, ವಿಶೇಷವಾಗಿ ನಡೀತಾ ಇರೋದ್ರಿಂದನೇ ನಾವೆಲ್ಲ ಭಕ್ತರ ಸಹಕಾರದಿಂದ ನಡೀತಾ ಇದ್ದೀವಿ. ಹಾಗಾಗಿ ಹಲವಾರು ಎಲ್ಲಾರು ಈಗ ಅವ್ರಿಗೆ ಮನುಷ್ಯ ಸಾಮಾನ್ಯವಾಗಿ ಏನ್ ಮಾಡ್ತಾನೆ ಹೇಳಿ, ಅವನೇನೇ ಆದ್ರೂ ಅವ್ನ ನಂಬಿಕೆ, ಅವ್ನಿಗೆ ಏನಾದ್ರು ಒಂದು ಕಿಂಚಿತ್ ಉಪಯೋಗ ಆದ್ರೇನೆ ಅವ್ನ ಅಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತಾನೆ. ಹೌದ್ರಾ? ಈ ಮನುಷ್ಯ ಏನ್ ಮಾಡ್ತಾನಂದ್ರೆ ಅವ್ನ್ ಅಲ್ಲಿ ಏನ್ ನನಗ್ ಪ್ರಯೋಜನ ಇದೆ, ಅಲ್ಲಿಂದ ಏನ್ ನನ್ಗೆ ಆಗುತ್ತೆ ಅನ್ನೋದ್ರ ಮೇಲೆನೆ ಭಕ್ತಾದಿಗಳಿರ್ಬೋದು, ನಾನಿರ್ಬೋದು, ನೀವಿರ್ಬೋದು, ಎಲ್ಲಾರು ಏನಂದ್ರೆ ನಮ್ಗೆ ಅಲ್ಲಿಂದ ಏನಾದ್ರು ಉಪಯೋಗ ಇದೆ ಅಂದ್ರೇನೆ ಹೋಗ್ತಾ ಇದೀವಿ. ಹಾಗಾಗಿ ನಮ್ಮಲ್ಲಿ ಇಲ್ಲಿ ನಡೀತಿರ್ತಕ್ಕಂಥ ಕಾರ್ಯಕ್ರಮಗಳ ಬಗ್ಗೆ ಬೇಕಾದ್ರೆ ನೀವು ನಮ್ಮ ಟ್ರಸ್ಟ್ ಅವರೆಲ್ಲ ಇದ್ದಾಗ ವಿಚಾರ ಮಾತ್ರ ಹೇಳ್ತಾರೆ ಅವರು. ಹಲವಾರು ಭಕ್ತಾದಿಗಳು ಕಾರ್ಯಕ್ರಮದಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಅದನ್ನ. ಅಂದ್ರೆ ಈ ಕಾಲಭೈರೇಶ್ವರ ಅಂದ್ರೆ ನಾನು ಮೊದಲೇ ಹೇಳಿದೆ ನಿಮಗೆ, ಕಾಲಾಯುಧ್ಮೆ ಕಾಲಾತೀತ ಇದ್ದೀವಿ ತನ್ನೋ ಕಾಲ ಭೈರವ ಪ್ರಚೋದಯ ಅಂತ ಹೇಳಿದೆ. ಈ ಕಾಲವನ್ನ ನಿರ್ಣಯ ಮಾಡ್ತಕ್ಕಂಥ ನಮ್ಮ ಹಿಂದೂ ಸನಾತನ ಸಂಸ್ಕೃತಿಯಲ್ಲಿ ಹೇಳ್ತಕ್ಕಂಥದ್ದು ಅದೊಂದನೆ. ಏನು ಫೈನಲ್ ಜಡ್ಜ್ಮೆಂಟ್ ಅಂತ ನಾವ್ ಹೇಳ್ತೀವಿ. ನಾವು ಕೋರ್ಟಲ್ಲಿ ಏನ್ ಮಾಡ್ತೀವಿ, ನಮ್ಗೆ ಯಾವ್ದು ಸುಪ್ರೀಂ ಕೋರ್ಟ್ ಹಾಗೆ ನಮ್ದೆಲ್ಲಾ ಕಾರ್ಯಗಳು ನಡೀಲಿಲ್ಲ ಅಂದಾಗ ಆ ಕಾಲ ಭೈರವನಿಗೆ ಒಂದು ದೀಪನಾದ್ರೂ ಹಚ್ಚಿ ಅಂತ ಹೇಳ್ತೀವಿ. ಫೈನಲ್ ಜಡ್ಜ್ಮೆಂಟ್. ನಮ್ಮ ಮನೆ ದೇವ್ರು ನಮ್ಗೆ ಹೊರ ಕೊಡ್ಬೇಕಾದ್ರೂ ಆ ಕಾಲ ಭೈರವನ್ ಎಷ್ಟು ಅನುಗ್ರಹ ನೀಡು ಅಂತ ಹೇಳ್ತಾನೋ ಅಷ್ಟನ್ನು ಮಾತ್ರ ಭಗವಂತ ಕೊಡ್ಲಿ, ಎಲ್ಲಾ ದೇವರು ಕೊಡ್ಲಿಕ್ಕೆ ಇದಿದೆ. ಹಾಗಾಗಿ ಕಾಲ ಭೈರವ ಅಂದ್ರೆ ಏನಂದ್ರೆ, ಆರೋಗ್ಯ ಸಮಸ್ಯೆ ಇದ್ರೆ, ನಮ್ಗೆ ಹಲವಾರು ವರ್ಷಗಳು ನಮ್ಮ ಕಾರ್ಯಕ್ರಮ ಏನು ನಮ್ಗೆ ಜರುಗ್ತಿಲ್ಲ ಅಂದಾಗ, ನಮ್ಗೆ ಇನ್ನೇನು ಬಹಳ ಕಷ್ಟ ಅಂದಾಗ ಕಾಲಭೈರವನ್ನ ಹೋಗಿ ಬನ್ನಿ ಅಂತ ನಮ್ಮ ಶಾಸ್ತ್ರದಲ್ಲಿ ಹೇಳೋದು ಅಷ್ಟೇನೆ. ಹಾಗಾಗಿ ಕಾಲಭೈರವ ಅಂದ್ರೆ ನಮ್ಮ ಲೆಕ್ಕಕ್ಕೆ ಸುಪ್ರೀಂ ಕೋರ್ಟ್ ಇದ್ದಂಗೆನೆ. ಫೈನಲ್ ಜಡ್ಜ್ಮೆಂಟ್ ಯಾರು? ಅವನ್ ಕಾಲಭೈರವ. ಈ ನಮ್ಮ ದೇಶ, ನಮ್ಮ ಜಗತ್ತು, ಇದೆಲ್ಲನೂ ಕಾಲ ನಿರ್ಣಯ ಮಾಡ್ತಕ್ಕಂಥವನು ಅವನಿದ್ದಾನೆ. ಅದಕ್ಕೆ ಅವನ ಕಾಲಭೈರವ ಅಂತಾನೆ ನಾವು ಕರೀತಾ ಇದ್ವಿ. ಇದು ದೇವಸ್ಥಾನದ ಟೈಮಿಂಗ್ ಏನಿದೆ? ಬೆಳಗ್ಗೆ ನೋಡಿ ಭಕ್ತಾದಿಗಳಿಗೆ ಅನುಕೂಲ ಅಂದ್ರೆ 5:30 ಅದಕ್ಕೆ ಮೊದಲೇ ಬಾಗಿಲು ತೆಗಿತಾರೆ. ಬಟ್ 5:30 ಬೆಳಗ್ಗೆ 10 ಗಂಟೆವರೆಗೂ ನಿತ್ಯ 10 ಗಂಟೆವರೆಗೂ ಇರ್ತಾರೆ. ಅಮಾವಾಸ್ಯೆ ಆದ್ರೆ ಬೆಳಗ್ಗೆ 5:30 ಮಧ್ಯಾಹ್ನ 7 ಗಂಟೆವರೆಗೂ ಇರ್ತಾರೆ. ಸಂಜೆ 5 ಗಂಟೆಯಿಂದ 10 ಗಂಟೆವರೆಗೂ ಅಮಾವಾಸ್ಯೆ ದಿವಸ ಇರ್ತಾರೆ. ಇನ್ನ ದಸರಾದಲ್ಲಿ ವಿಶೇಷವಾಗಿ ಇದ್ದೇ ಇರ್ತಾರೆ. ಆಮೇಲೆ ಕಾರ್ತಿಕ್ ಮಾಸದಲ್ಲಿ ಪ್ರತಿ ಸೋಮವಾರ ಇದ್ದೇ ಇರುತ್ತೆ ಟೈಮಿಂಗ್ಸು. ಅದೆಲ್ಲ ಟೈಮಿಂಗ್ಸ್ ಆ ಕಾಲಕ್ಕೆ ತಕ್ಕಂತೆ ಹೋಗ್ತಾ ಇರ್ತಾರೆ. ಅಂತ ಬೆಳಗ್ಗೆ 5:30 ದೇವಸ್ಥಾನ ಪ್ರಾರಂಭ ಮಾಡ್ತೀವಿ. ಹಾಗಾಗುತ್ತೆ. ಆಮೇಲೆ ಕಾರ್ತಿಕ್ ಮಾಸದಲ್ಲಿ ಇಲ್ಲೊಂದು ವಿಶೇಷವಾದ ಮೃತ್ಯುಂಜಯ ಜಪ ಅಂತ 1 ತಿಂಗಳ ಕಾಲ ನಡೆಸ್ತಾರೆ. ಧನುರ್ಮಾಸ ಪೂಜೆನಲ್ಲಿ 1 ತಿಂಗಳು ಪೂಜೆ ಮಾಡ್ತಾರೆ. ಎಲ್ಲ ನಮ್ಮ ಏನು ಹಿಂದೂ ಸಂಸ್ಕೃತಿಯಲ್ಲಿ ಏನೇನಿದೆ ಅದೆಲ್ಲನೂ ಸರಾಗವಾಗಿ ನಡ್ಕೊಂಡು ಹೋಗ್ತಾ ಇದೆ. ಈ ಕಾಲಭೈರೇಶ್ವರ ಟೆಂಪಲ್ ಅಲ್ಲಿ ಒಂದು ಯಲ್ಲಮ್ಮ ದೇವಿಯ ಅಂದ್ರೆ ರೇಣುಕಾ ಯಲ್ಲಮ್ಮ ದೇವಿಯ ಮತ್ತೆ ವಿಗ್ರಹ ಸಹ ಇದೆ. ಈ ದೇವರು ಮತ್ತೆ ಆ ದೇವ್ರಿಗೂ ಈ ಸಂಬಂಧ ಅಂದ್ರೆ, ಇದನ್ನ ಮೊದಲೇ ಕಾಲಭೈರವ ಅಂತ ಹೇಳಿದಾಗೆ ನಾವು ಹೇಳ್ತಾ ಇದೀವಿ, ನಾಥ ಸಂಪ್ರದಾಯದವರು ಇದನ್ನ ನಡೆಸ್ತಕ್ಕಂಥದ್ದು ಆಗ್ಲಿಂದ ಪ್ರಚಲಿತ ಬಂದಿರೋ ಕಾರ್ಯಕ್ರಮ ಇದು. ಯಾಕಂದ್ರೆ ನಾಥ ಸಂಪ್ರದಾಯದವರೇನೆ ಕಾಲಭೈರವನ್ನ ವಿಚಾರ ಮಾಡ್ತಂತಕ್ಕಂಥವ್ರು. ನಾಥ ಸಂಪ್ರದಾಯ ಅಂತ ಇದೆ. ನಾಥ ಅಂದ್ರೆ ಒಡೆಯ ಅಂತ. ನಾಥ ಸಂಪ್ರದಾಯ ಅಂತ ಇದೆ. ನಮ್ಮ ಕರ್ನಾಟಕದಲ್ಲೂ ಇದೆ, ನಮ್ಮ ಇಂಡಿಯಾದಲ್ಲೇ ಇದೆ. ಏನೋ ಅವರು ಈಗ ಯೋಗಿ ಆದಿತ್ಯನಾಥ್ ಅಂತ ಇದ್ದಾರೆ, ಅವರು ನಾಥ ಸಂಪ್ರದಾಯ ಅಂದ್ರೆ ಅದೇನೆ. ಅದರಲ್ಲಿ 16 ಪಂಗಡಗಳಿದೆ. 16 ಪಂಗಡದಲ್ಲೂ ಮೊದಲನೇದಾಗಿ ಬರ್ತಕ್ಕಂಥದ್ದೇನು ಬ್ರಹ್ಮಕಪಾಲಾನಿ ಅಂತ ಏನಿದೆ, ಅವರು ದೇವರು ಅರ್ಚನೆಯನ್ನ ಮಾಡ್ತಕ್ಕಂಥ ನಾಥ ಅಂದ್ರೆ ಶಿವನ ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ ಇರ್ತಕ್ಕಂಥದ್ದು ನಾಥ ಸಂಪ್ರದಾಯ. ಹಾಗಾಗಿ ನಾಥ ಸಂಪ್ರದಾಯವನ್ನು ನಡೆಸ್ತಕ್ಕಂಥ ದೇವಾಲಯ ಇದು ಆಗಿತ್ತು. ಆ ನಾಥ ಸಂಪ್ರದಾಯದ ಪ್ರಕಾರವಾಗಿ ಈ ರೇಣುಕಾದೇವಿ ಯಾಕೆ ಅಂತ ನೀವು ಕೇಳ್ತಾ ಇದ್ದೀರಾ. ಯಾಕಂದ್ರೆ ರೇಣುಕಾದೇವಿ ಚರಿತ್ರೆಯನ್ನ ನಾವು ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ರೇಣುಕಾದೇವಿ ಆ ಜಮದಗ್ನಿ ಮಹರ್ಷಿಯಿಂದ ಚಾಪಕ್ಕೊಳಗಾಗ್ತಾಳೆ, ಕುಷ್ಠರೋಗ ಬರುತ್ತೆ. ಕುಷ್ಠರೋಗ ಬಂದಂತ ಕಾಲದಲ್ಲಿ ಯಾರು ಆಕೆಗೆ ಸಹಾಯವನ್ನ ಮಾಡಲ್ಲ. ಎಲ್ಲಾ ದೇವತೆಗಳು ಭಯ ಪಡ್ತಾರೆ. ಯಾಕಂದ್ರೆ ಹೆಸರಲ್ಲೇ ಜಮದಗ್ನಿ ಅಂತ, ಅಗ್ನಿ ಅಂತ ಹೆಸರಲ್ಲೇ ಇಟ್ಕೊಂಡಿದ್ದಾನೆ. ಅವನು ಕೊಟ್ಟಿರ್ತಕ್ಕಂಥ ಶಾಪನ್ನು ನಾವೇನಾದ್ರು ಪರಿಹರಿಸ್ಲಿಕ್ಕೆ ಹೋದ್ರೆ ನಮ್ಗೆ ಎಲ್ಲಿ ಅದು ತೊಂದರೆ ಆಗುತ್ತೆ ಅಂತ ಹೇಳಿ ಯಾರು ಆಕೆಗೆ ಸಹಾಯವನ್ನ ನೀಡೋದಿಲ್ಲ. ಹಾಗೇನ್ ಮಾಡ್ತಾರೆ, ನಮ್ಮ ನಾಥ ಸಂಪ್ರದಾಯದಲ್ಲಿದೆ ನವನಾಥರು ಅಂತ ಬರುತ್ತೆ. ನವನಾಥರು ಬಂದಾಗ ಏನಾಗುತ್ತೆ ಅಂದ್ರೆ ಅವರು ಶಿವನ ಅನುಯಾಯಿಗಳು. ಅದ್ರಲ್ಲಿ ಮೊದಲನೇದು ಗೋರಖ್ನಾಥ್ ಅಂತ ಬರ್ತಾರೆ. ಹಾಗೆ ಮಚ್ಚೇಂದ್ರನಾಥ್, ಹೀಗೆ 9 ಜನ ಅವ್ರು ಬರ್ತಾರೆ. ಅವರೆಲ್ಲ ಏನ್ ಮಾಡ್ತಿದ್ರು ಅಂದ್ರೆ ದೇಶದಲ್ಲಿ ಪರ್ಯಟನೆ, ಎಲ್ಲಾ ದಿಕ್ಕುಗಳು ಅಂದ್ರೆ 8 ದಿಕ್ಕುಗಳಲ್ಲಿ ಅವ್ರು ಸಂಚರಿಸಿ ಏನ್ ಮಾಡ್ತಿರ್ತಾರೆ, ದೇಶದಲ್ಲಿ ಆಗ್ತಕ್ಕಂತ ಜಗತ್ನಲ್ಲಿ ಯಾರ್ಯಾರಿಗೆ ಏನೇನ್ ತೊಂದ್ರೆ ಕಷ್ಟ ಸುಖ ಇವನ್ನೆಲ್ಲ ವಿಚಾರ ಮಾಡ್ತಾ ಇರ್ತಕ್ಕಂಥದ್ದು ಅವ್ರ ಕೆಲಸ ಆಗಿರುತ್ತೆ.
ಹಾಗಾಗಿ ಏನ್ ಮಾಡ್ತಾರೆ, ಒಬ್ರು ಏಕನಾಥ್ ಅಂಡ್ ಜೋಗಿನಾಥ್ ಅಂತ ಇಬ್ರು ಏನ್ ಮಾಡ್ತಾರೆ, ಆ ಮಲಭದ್ರಾ ನದಿ ದಂಡೆನಲ್ಲಿ ಯಾವಾಗ ಕುಷ್ಠರೋಗ ಪ್ರಾಪ್ತಿಯಾಗಿ ಮಲಗಿರ್ತಾಳೆ, ಅವಾಗ ಇವರಿಬ್ರು ಹೋಗ್ತಿರ್ಬೇಕಾದ್ರೆ ಒಂದು ಹೆಣ್ಣು ಈ ರೀತಿ ಈ ಬಿಸಿಲುಗಾಲದಲ್ಲಿ ಆ ಬಂಡೆ ಮೇಲೆ ಈಗ ಬಿದ್ದಿದ್ದಾರೆ ಅಂತ ವಿಚಾರ ಬಂದಾಗ ಕೇಳ್ತಾರೆ, ತಾಯಿ ನಿನ್ಗೆ ಏನು ಇದು ತೊಂದ್ರೆ ಅಂತ. ಆಕೆ ರೇಣುಕಾದೇವಿ ಉಪದೇಶ ಮಾಡ್ತಾಳೆ, ಹೋಗಿ ಯಾವ ದೇವತೆಗಳೇ ನಮ್ಗೆ ಸಹಾಯ ಮಾಡ್ಲಿಕ್ಕೆ ಮುಂದೆ ಬರ್ಲಿಲ್ಲ, ನೀವು ಮಾಡಲ್ಲ, ಅವ್ರು ಯಾರೇ ಆಗಿರ್ಲಿ, ಸಾಕ್ಷಾತ್ ಪರಮೇಶ್ವರನೇ ಆಗ್ಲಿ, ಯಾಕಂದ್ರೆ ಪರಮೇಶ್ವರ ನಮ್ಗೆ ಹೊರ ಕೊಟ್ಟು ಕಳಿಸಿದಾನೆ, ದೇಶದಲ್ಲಿ ಆಗತಕ್ಕಂತ ಕಷ್ಟಗಳನ್ನ ನೀವು ನಿವಾರಿಸಿ ಅಂತ. ಆ ಪರಮೇಶ್ವರನೇ ನಮ್ಮ ಎದುರುಗಡೆ ನಿಂತ್ಕೊಂಡ್ರು ನಾವು ನಿಮ್ಗೆ ಸಹಾಯ ಮಾಡ್ತೀವಿ ಅಂತ ಅವ್ರು ಹೇಳ್ತಾರೆ. ಆಗ ಅವ್ರು ಹೇಳ್ತಾರೆ, ಈ ತರ ಜಮದಗ್ನಿ, ಈ ತರ ನಂಗೆ ಈ ತರ ಕುಷ್ಠರೋಗ ಪ್ರಾಪ್ತಿ ಆಗಿದೆ ಅಂತ. ಆಗ ಅವ್ರು ಒಂದೇ ಒಂದು ಹೇಳ್ತಾರಮ್ಮ, ನೀನು ಶಿವನ ಪ್ರಾರ್ಥನೆ ಮಾಡಿ ಈ ಮಲಪ್ರಭಾ ನದಿನಲ್ಲಿ ನೀನು ಸ್ನಾನ ಮಾಡು, ನಿನಗೆ ಈ ಕುಷ್ಠರೋಗವೆಲ್ಲ ಹೋಗುತ್ತೆ ಅಂತ. ಹಾಗೇನಾಗುತ್ತೆ, ಆಕೆ ಇನ್ ಮುಂದೆ ಇರ್ತಕ್ಕಂಥ ಸ್ಟೋರಿ ಆಗತ್ತೆ, ಸ್ನಾನ ಮಾಡ್ತಾಳೆ, ಕುಷ್ಠರೋಗ ಪರಿಹಾರ ಆಗುತ್ತೆ, ಮತ್ತೆ ಅವ್ರು ಹೋಗ್ತಾರೆ, ಆಶ್ರಮಕ್ಕೆ ಹೋಗ್ತಾರೆ, ಮತ್ತೆ ಜಮದಗ್ನಿ ಕೋಪ ಬರುತ್ತೆ, ಮತ್ತೆ ಪರಶುರಾಮ ಬರ್ತಾನೆ, ಶಿರವನ್ನ ಛೇದನೆ ಮಾಡ್ತಾನೆ, ಮತ್ತೆ ಅವನ ಪಿತೃವಾಕ್ಯ ಪರಿಪಾಲನೆಯಿಂದ ಆಗ ಏನ್ ಮಾಡ್ತಾರೆ, ಮತ್ತೆ ಆಕೆಗೆ ಪುನರ್ಜನ್ಮ ಪ್ರಾಪ್ತಿ ಆಗುತ್ತೆ. ಎಲ್ಲವೂ ಆದಂತ ಕಾಲದಲ್ಲಿ ಕೊನೆಗೆ ಆ ಪರಶುರಾಮ ಕೇಳ್ತಾನೆ, ಅಮ್ಮ ನೀನು ಅಮ್ಮ ಅಂದ್ರೆ ಏನ್ ಹೇಳಿ, ಎಲ್ಲರಿಗೂ ಅಮ್ಮ ಎಲ್ಲಮ್ಮ ಅಂದ ಅವನು. ಯಾಕಂದ್ರೆ ನಾನು ಸಾಕ್ಷಾತ್ ವಿಷ್ಣುವಿನ ಪರಮಾವತಾರಿ ಯಾರು, ಪರಶುರಾಮ, ನನಗೇ ನೀನು ತಾಯಿ ಆಗಿದೆಯಾ ಅಂದ್ರೆ ಇಡೀ ಜಗತ್ತಲ್ಲಿ ಎಲ್ಲರಿಗೂ ಅಮ್ಮ ಯಾರು, ಅವಳು ಎಲ್ಲಮ್ಮ ಆಗಿದ್ದಾಳೆ. ಅಮ್ಮ ನೀನು ನನಗೆ ಒಂದು ಈ ಜಗತ್ತಿನಲ್ಲಿ ನಿಂತು ವರವನ್ನ ಕೊಡಬೇಕು, ನಿನ್ಗೆ ಯಾವ ರೀತಿ ಪೂಜೆ ಮಾಡಿದ್ರೆ ನೀನು ಸಂಪ್ರೀತಿ ಆಗ್ತೀಯ ಅಂತ ಕೇಳ್ತಾರೆ. ಅವಾಗ ಪರಶುರಾಮನ ಕೇಳಿದಂತ ವಾಕ್ಯಕ್ಕೆ ಅವಳು ಏನ್ ಮಾಡ್ತಾಳೆ, ರೇಣುಕಾದೇವಿ, ನೋಡಿ ನನ್ನ ಕಷ್ಟ ಕಾಲದಲ್ಲಿ ನನಗೆ ಯಾರು ದುಃಖವನ್ನ ಪರಿಹರಿಸಿದ್ರು ಅಂದ್ರೆ ಆ ಏಕನಾಥ ಜೋಗಿನಾಥ್ ಅಂತ ಯಾರಿದ್ದಾರೆ ಅವರು ನನ್ನ ಗುರುಗಳು ಸಮಾನ. ಆ ಸಂಪ್ರದಾಯದವರು ನನಗೆ ಪೂಜೆ ಮಾಡಿದ್ದೆ ಆದಲ್ಲಿ ನಾನು ವಿಶೇಷವಾಗಿ ಪ್ರೀತಿ ಆಗ್ತೀನಿ, ಅವರಿಗೆ ವರವನ್ನ ಅವ್ರು ಹೇಳಿದಂತ ವರವನ್ನ ನಾನು ಕೊಡ್ಲಿಕ್ಕೆ ತಯಾರು, ನನಗೆ ಅವ್ರಿಗೆ ಮಾಡಿದ್ರೆ ಪೂಜೆ ಮಾಡಿದ್ರೆ ನನಗೆ ಸಂಪ್ರೀತಿ ಅಂತ ಹೇಳ್ತಾಳೆ ಅವಳು. ಆ ಕಾರಣಾಂತರವಾಗಿ ನಮ್ಮಲ್ಲಿ ಇಲ್ಲಿ ಚಿಕ್ಕದಾಗಿ ನೋಡಿ, ಇಲ್ಲಿದೆ ಹಿಂದೆಗಡೆ ಒಂದು ಫೋಟೋ ಇದೆಯಲ್ಲ, ಈ ಅಮ್ಮನವ್ರ ಹಿಂದೆಗಡೆ ಒಂದು ಸಣ್ಣ ಫೋಟೋ ಇದೆ, ಆ ತರ ಮಾತ್ರ ನಾವು ಇಟ್ಕೊಂಡು ಮಾಡ್ತಾ ಇದ್ವಿ. ತದನಂತರ ಭಕ್ತಾದಿಗಳ ಕೋರಿಕೆ ಮೇಲೆ ಅದು ಹಾಗೆ ಆಗುತ್ತೆ. ಮತ್ತೆ ಶ್ರೀಚಕ್ರವನ್ನು ದೇವಿ ಮುಂದೆ ಮಾಡಿದ್ದಾರೆ. ಹಾಗಾಗಿ ಇದಕ್ಕೂ ಅದಕ್ಕೂ ಇರ್ತಕ್ಕಂಥದ್ದು ಇತಿಹಾಸ ಇಷ್ಟೇನೆ ಇರ್ತಕ್ಕಂಥದ್ದು. ವೀಕ್ಷಕರಿಗೆ ಹೇಳ್ತಕ್ಕಂಥದ್ದು ಒಂದೇ, ನಮ್ಮ ಏನು ಹಿಂದೂ ಸನಾತನ ಸಂಸ್ಕೃತಿ ಅಂತಿದೆ, ಇದು ಒಂದು ಏನು ಬೇಸ್ ಅಂತ ಹೇಳ್ತೀವಿ, ತಳಪಾಯ ಅಂತ, ಇಡೀ ವಿಶ್ವಕ್ಕೆ ಇದು ತಳಪಾಯ ಇದೆ. ನಮ್ಮಲ್ಲಿ ಎಲ್ಲವೂ ಇದೆ, ಒಳ್ಳೆ ರೀತಿಯಿಂದ ಬೆಳೆಸೋ ಒಳ್ಳೇದಿದೆ, ಕೆಟ್ಟದ ರೀತಿಯಿಂದ ಬೆಳೆಸೋ ಕೆಟ್ಟದಿದೆ. ಹಾಗಾಗಿ ಆ ಭಗವಂತನ ನಂಬಿ ಮೋಸ ಮಾಡಬೇಡಿ. ಎಲ್ಲರೂ ಒಳ್ಳೇದನ್ನ ಏನು ಹರ್ಚಕಸ್ಯ ಹರಿಸಾಕ್ಷಿ ಅನ್ನಂಗೆ ಭಗವಂತನ ನಾವು ಯಾವ ರೀತಿ ಕೇಳ್ತೀವೋ ಅವನು ಆ ರೀತಿನೇ ಹೋಗ್ತಾನೆ. ಯಾಕಂದ್ರೆ ಒಳ್ಳೇದು ಕೆಟ್ಟದ್ದು ಎರಡೂ ಇದೆ ಜಗತ್ತಿನಲ್ಲಿ. ಆದಷ್ಟು ನಾವು ಒಳ್ಳೇದನ್ನ ಸ್ವೀಕಾರ ಮಾಡ್ಬೇಕಾಗಿದೆ. ಇಡೀ ವಿಶ್ವಕ್ಕೆ ನಮ್ಮ ಭಾರತವನ್ನ ನಾವು ತೋರಿಸ್ಬೇಕಾಗಿದೆ. ಯಾವ್ದಂದ್ರೆ ನಾವು ಒಳ್ಳೆಯವರಿದ್ದೀವಿ, ಎಲ್ಲರಿಗೂ ಆಶ್ರಯ ಕೊಡ್ತಾ ಇದೀವಿ, ಎಲ್ಲರನ್ನು ಮುನ್ನಡೆಸಿದ ಶಕ್ತಿ ನಮ್ಗಿದೆ ಅನ್ನೋದು, ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಅಷ್ಟೊಂದು ಪವರ್ ಇದೆ ಅನ್ನೋದು ಇದೆ. ಹಾಗಾಗಿ ಎಲ್ಲರೂ ಒಳ್ಳೇದನ್ನ ಮಾಡಿ ಒಳ್ಳೇದ ರೀತಿಯಿಂದ ಹೋಗಿ ಭಗವಂತ ಎಲ್ಲರಿಗೂ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಡ್ಲಿ ಅಂತ ನಾನು ಕೇಳ್ತೀನಿ.